ನನ್ನ ಜೊತೆ ಇವತ್ತು ಉಪಾಧ್ಯಕ್ಷರಿದ್ದಾರೆ. ಉಪಾಧ್ಯಕ್ಷರು ಅಂದ ಮಾತ್ರಕ್ಕೆ ಅವ್ರು ಯಾವುದೋ ಗ್ರಾಮ ಪಂಚಾಯತಿನೋ ಜಿಲ್ಲಾ ಪಂಚಾಯತಿಗೋ ಉಪಾಧ್ಯಕ್ಷರಲ್ಲ. ಆದರೆ ಅವರು ನಮ್ಮ ಕನ್ನಡ ಚಿತ್ರರಂಗ, ನಮ್ಮ ಸ್ಯಾಂಡಲ್ವುಡ್ನ ಉಪಾಧ್ಯಕ್ಷರು. ಉಪಾಧ್ಯಕ್ಷರು ಅಂದಟ್ಗೆ ನಮ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಸೊ ನಮ್ಮ ಚಿಕ್ಕಣ್ಣವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಸೊ ಏನು ಉಪಾಧ್ಯಕ್ಷ ಸಿನಿಮಾದ ಆರಂಭ ಆದಾಗಿಂದ ನಮ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ, ಆದರೂ ಇವತ್ತು ಸಿಕ್ಕಿದ್ದಾರೆ ಸರ್. ಉಪಾಧ್ಯಕ್ಷ ಅಂತ ನಮಗೆ ಟಕ್ನ ನೆನಪಾಗುತ್ತೆ ನಿಮ್ಮ ಅಧ್ಯಕ್ಷ ಸಿನಿಮಾ. ಒಂದು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಒಂದು ಸೀಕ್ರೆಟ್ ಇದೆ. ನಿಮ್ಮ ಅಧ್ಯಕ್ಷರು 100 ಸಿನಿಮಾ ಆದಮೇಲೆ ಹೀರೋ ಆದರು, ಉಪಾಧ್ಯಕ್ಷರು 200 ಸಿನಿಮಾ ಆದಮೇಲೆ ಹೀರೋ ಆಗ್ತಿದ್ದಾರೆ ಅಂತ ಕೇಳ್ಪಟ್ಟೆ, ನಿಜನಾ? ಹೌದು, ಒಂದು 200 ಚಿತ್ರಗಳೆಲ್ಲ ಆದಮೇಲೆ ಈಗ ಕರೆಕ್ಟ್ ನೀವು ಹೇಳಿದ ಮೇಲೆ ನನಗೂ ಅನ್ನಿಸ್ತಿರೋದು. ಈಗ ಶರಣ್ ಸರು ಅವರು 100 ಸಿನಿಮಾ ಆದಮೇಲೆ ಹೀರೋ ಆದರು ನಮ್ಮ ಅಧ್ಯಕ್ಷರು. ಸೊ ಈಗ ನಂದು 200 ಆದಮೇಲೆ ಉಪಾಧ್ಯಕ್ಷ ಆಗ್ತಾಯಿದೆ. ಸೊ ಮುಗಿದಿದೆ, ಇನ್ನೇನು ಶೂಟಿಂಗು ಇವತ್ತು ಕುಂಬಳಕಾಯಿ ಆಯಿತು. ಈ ಫೆಬ್ರವರಿ ಅಲ್ಲಿ ರಿಲೀಸ್ ಪ್ಲಾನ್ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಈಗ 2ನೇ ತಾರೀಕು ಜನವರಿಗೆ ಟೀಸರ್ ಕೂಡ ರಿಲೀಸ್ ಮಾಡ್ತಾಯಿದ್ದೀವಿ. ಸಿನಿಮಾಗಳು ಅಂತ ಅಂದಾಗ ಸರ್, ಒಬ್ಬ ಹಾಸ್ಯ ನಟರು ತೆರೆ ಮೇಲೆ ಬಂದಾಗ, ಒಬ್ಬ ಹೀರೋ ಬಂದಾಗ ಎಷ್ಟು ಎಂಜಾಯ್ ಮಾಡ್ತಾರೋ ಅಷ್ಟೇ ದೊಡ್ಡ ಮಟ್ಟದ ಎಂಜಾಯ್ ಮಾಡ್ತಾರೆ. ಇನ್ನು ಇಡೀ ಸಿನಿಮಾ ಪೂರ್ತಿ ಚಿಕ್ಕಣ್ಣನೇ ಇರ್ತಾರೆ ಅಂದರೆ ಯಾವ ಥರ ಇರ್ಬೋದು? ಎಲ್ಲ ಎಂಟರ್ಟೈನ್ಮೆಂಟ್ಗೆ ಮೋಸನೇ ಇಲ್ಲ ಸರ್ ಉಪಾಧ್ಯಕ್ಷ ಸಿನಿಮಾದಲ್ಲಿ. ಏನಕ್ಕೆ ಅಂದರೆ ಇದು ಅಧ್ಯಕ್ಷ ಸೀಕ್ವೆಲ್ ಮುಂದುವರಿದ ಭಾಗ. ಹಂಗಾಗಿ ಅಧ್ಯಕ್ಷದಲ್ಲಿ ಅಷ್ಟೂ ಜನ ಯಾರ್ಯಾರಿದ್ರು ಅಷ್ಟೂ ಜನ ಕ್ಯಾರೆಕ್ಟರ್ ಇದ್ದಾರೆ. ರವಿಶಂಕರ್ ಸರ್ದು ಅವ್ರದ್ದು ಕಾಮಿಡಿ ಪೋರ್ಷನ್ನೇ ಓಡುತ್ತೆ. ಮತ್ತು ಅವ್ರ ಜೊತೆ ಒಂದು 3 ಜನ ಅವ್ರದ್ದು ಕಾಮಿಡಿ ಪೋರ್ಷನ್ನೇ. ಇಲ್ಲಿ ನಮ್ಮದು ಬಂದರೆ ಚೀತು ಸಂಘ ಅಂತ, ಇಲ್ಲಿ ನಮ್ಮದೊಂದು ಟೀಮು, ನಮ್ಮದು ಕಾಮಿಡಿ ಪೋರ್ಷನ್ನೇ. ಹೀರೋಯಿನ್ ಎಂಟ್ರಿ ಅದು ಹೀರೋಯಿನ್ದು ಕಾಮಿಡಿ ಪೋರ್ಷನ್ನೇ. ಎಲ್ಲನೂ ಹಂಗೆ ಬರೆದಿದ್ರು. ಬಟ್ ಇನ್ನೂ ನಮ್ಗೆ ಸಾಲದು ಇನ್ನೂ ಜಾಸ್ತಿ ಬೇಕು ಅಂತ ಅಧ್ಯಕ್ಷದಲ್ಲಿ ಸಾಧು ಸರಿ ಇಲ್ಲ, ಅವ್ರನ್ನ ಹೊಸ್ದಾಗಿ ಈ ಕತೆಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರದು ಪ್ರತಿಯೊಂದು ಸೀನು ನಗ್ಸ್ಕೊಂಡು ಹೋಗ್ಬೇಕು ಅಷ್ಟೇ ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಈ ಸಿನಿಮಾ ಸರ್. ಚಿಕನ್ ಅವರು ಸಾಕಷ್ಟು ಸಿನಿಮಾದಲ್ಲಿ ಹಾಸ್ಯ ನಟರಾಗಿ ಆ್ಯಕ್ಟ್ ಮಾಡಿದ್ದೀರಾ, ಸಾಕಷ್ಟು ಎಂಜಾಯ್ ಮಾಡಿಸಿದ್ದೀರಾ ರಸಿಕರನ್ನ. ಸೊ ನಿಮ್ಗೆ ಯಾವ್ದು ಚಾಲೆಂಜಿಂಗ್ ಅನ್ನಿಸ್ತು? ಹಾಸ್ಯ ನಟರಾಗಿ ಸ್ಕ್ರೀನ್ ಆ್ಯಕ್ಟ್ ಮಾಡೋದು ಈಸಿ ಅನ್ನಿಸ್ತೋ, ಇಲ್ಲ ಹೀರೋ ಆಗಿ ಕಾಣಿಸೋದು ಈಸಿ ಅನ್ನಿಸ್ತಾ? ಇಲ್ಲ, ಆ್ಯಕ್ಟ್ ಮಾಡಬೇಕಾದ್ರೆ ಎರಡೂ ಒಂದೇ. ಯಾಕೆಂದರೆ ಅದರಲ್ಲೂ ಕಾಮಿಡಿನೇ ಮಾಡ್ತಿದ್ದೆ. ಸೊ ಇದರಲ್ಲೂ ಕಾಮಿಡಿನೇ ಇರೋದ್ರಿಂದ ಏನೋ ಬೇರೆ ಬಿಟ್ಟು ಬೇರೆ ಏನೋ ಮಾಡ್ತಿದ್ದೀನಿ ಅಂದರೆ ಕಷ್ಟ ಆಗಿರೋದೇನೋ. ನಂಗೆ ಕಷ್ಟ ಅನಿಸಿದ್ದು ಸ್ವಲ್ಪ ಡ್ಯಾನ್ಸಾಗಿ ಅದೊಂದು ಅಯ್ಯಪ್ಪ ಅಂತ. ಅದನ್ನು ಮೀರಿದ ಇನ್ನೊಂದು ಬಿಟ್ರೆ ಈ ಟೆನ್ಷನ್ನು ಜವಾಬ್ದಾರಿ ಅನ್ನೋದು ತುಂಬ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಮಟ್ಟಕ್ಕೆ ಇರುತ್ತೆ ಅಂತ. ಈಗ ಸಿನಿಮಾ ಹತ್ರಕ್ಕೆ ಬರ್ತಾ ಟೆನ್ಷನ್ನು, ಭಯ, ಗಾಬರಿ ಎಲ್ಲ ಶುರು ಆಗ್ಬಿಡ್ತಾಯಿದೆ. ಮೊದಲೆಲ್ಲ ಇರಲಿಲ್ಲ, ಓಕೆ ಗುರು ನಮಗೇನು ಅಂದ್ಕೊಂಡು ಹಂಗೆ ಇದ್ಬಿಟ್ಟಿದ್ವಿ. ಇದೊಂದು ನೋಡೋಣ, ಎಲ್ಲರೂ ಪ್ರೀತಿಯಿಂದ ಕೈ ಹಿಡಿತಾರೆ ಅಂತ ನಂಬಿದ್ದೀನಿ. ನಮಗೂ ಕುತೂಹಲ ಇದೆ ಚಿಕ್ಕಣ್ಣವರು ಡ್ಯಾನ್ಸ್ ನೋಡೋಕ್ಕೆ. ಅದ್ರ ಜೊತೆಗೆ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಉಪಾಧ್ಯಕ್ಷ ಸಿನಿಮಾದಲ್ಲಿ? ಇಲ್ಲ ಸರ್, ಚಾನ್ಸೇ ಇಲ್ಲ. ಇದರಲ್ಲಿ ನೋ ಆ್ಯಕ್ಷನ್. ನನಗೆ ಒಂದಷ್ಟು ಜನ ಹೊಡಿತಾರೆ, ನಾನು ಒಬ್ರಿಗೂ ಕೈ ಎತ್ತು ಹೊಡೆದಿಲ್ಲ. ಸೊ ಆ್ಯಕ್ಷನ್ ಇಲ್ಲ, ಕಾಮಿಡಿ ಇದೆ, ಸಾಂಗ್ ಇದೆ, ಒಂದೊಳ್ಳೆ ಲವ್ ಸ್ಟೋರಿ ಇದೆ. ಚಿಕನ್ ಅವರು ಲವ್ ಸ್ಟೋರಿ ಜೊತೆಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅಂತಂದರೆ. ಸೊ ಇವತ್ತು ಕುಂಬಳಕಾಯಿ ಹೊಡೆದಿದ್ದೀರಾ, ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಉಪಾಧ್ಯಕ್ಷನ? ಫೆಬ್ರವರಿಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನೋಡ್ಕೊಂಡು ಅದನ್ನು ಪ್ರೊಡ್ಯೂಸರು ಡೈರೆಕ್ಟ್ರಲ್ಲೇ ಡಿಸೈಡ್ ಮಾಡ್ತಾರೆ ಫೆಬ್ರವರಿ ಯಾವ ವೀಕಲ್ಲಿ ಬರೋದು ಅಂತ. ಬಟ್ ಫೆಬ್ರವರಿಗಂತೂ ಬರ್ತೀವಿ. ಫೆಬ್ರವರಿ ಅಂದ ತಕ್ಷಣ ಇವತ್ತು ಸರ್ಕಾರದಿಂದ ಒಂದು ಹೊಸ ಗೈಡ್ಲೈನ್ಸ್ ಬಂದಿದೆ, ಅದನ್ನು ಕೇಳಿದ್ರೆ ಒಳ್ಳೆಯದು. ಏನಂದರೆ ಥಿಯೇಟ್ರ್ಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ. ಸೊ ಮತ್ತೆ ಚಿತ್ರರಂಗದಲ್ಲಿ ಎಲ್ಲೋ ಒಂದು ರೀತಿ ಆತಂಕ ನಿರ್ಮಾಣ ಆಗಿದೆ. ಯಾಕಂದರೆ ಕೊರೋನಾ ಅಂತ ಬಂದ ತಕ್ಷಣ ಮೊದಲ ಹೊಡೆತ ಬೀಳೋದೇ ನಮ್ಮ ಚಿತ್ರರಂಗಕ್ಕೆ ಸರ್. ಈಗ ಎರಡು ಅಲೆಗಳಲ್ಲೂ ಕೂಡ ಚಿತ್ರರಂಗ ತತ್ತರಿಸಿತ್ತು. ಸೊ ಈಗ ಮತ್ತೆ ಇದೊಂದು ಆತಂಕ ಇದೆ. ಇದ್ರ ಬಗ್ಗೆ ನೀವು ಕೂಡ ಫೆಬ್ರವರಿಗೆ ಬರ್ತಿದ್ದೀರಾ ಅಂತಾರೆ, ಏನು ಹೇಳ್ತೀರಾ ಸರ್? ಅಲ್ಲ, ಖಂಡಿತವಾಗ್ಲೂ ಈಗ ಫಸ್ಟು ನೀವು ಹೇಳ್ದಂಗೆ ನಮಗೆ ಸಿನಿಮಾದವ್ರಿಗೇ ಫಸ್ಟು ಎಫೆಕ್ಟು. ಬಟ್ ಈ ಕರೋನಾ ಅನ್ನೋದು ಬರೀ ಸಿನಿಮಾ ಅಂತಲ್ಲ, ಎಲ್ರಿಗೂ ತೊಂದರೆನೇ ಬಿಡ್ರಿ. ಬಟ್ ಇವತ್ತು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಸ್ಕ್ ಹಾಕೊಂಡು ಹೋಗಬೇಕು ಅದು ಇದು ಅಂತ. ಸೊ ಒಳ್ಳೆಯದು, ಯಾಕೆಂದರೆ ಸರ್ಕಾರದ ಗೈಡ್ಲೈನ್ಸನ್ನು ನಾವು ಪಾಲಿಸಲೇಬೇಕು. ಎಲ್ಲ ಥಿಯೇಟ್ರಿಗೆ ಹೋಗೋರು ದಯವಿಟ್ಟು ಮಾಸ್ಕ್ ಹಾಕೊಂಡು ಹೋಗ್ರಿ. ಇದೆ ನಾವು ಒಂಚೂರು ಎಲ್ಲ ನೀಟಾಗಿ ಇದ್ಬಿಟ್ರೆ ಬರ್ತಾನೆ ಎಲ್ಲ ತಡೆದು ಬಿಡ್ಬೋದಲ್ಲ, ಅದು ಬೆಳೆಯೋಕ್ಕೆ ಬಿಡೋಂಥದ್ದೇನಿಲ್ಲ. ಸೊ ನಾವು ಫೆಬ್ರವರಿಗೆ ಬರೋಷ್ಟರಲ್ಲಿ ಯಾವುದೂ ಇರಲ್ಲ ಅನ್ಕೋತೀನಿ, ದೇವ್ರದಿಂದ ಆ ಕರೋನಾ ಬರೋದು ಬೇಡ. ಇನ್ನು ಉಪಾಧ್ಯಕ್ಷದಲ್ಲಿ ಇದು ಸೀಕ್ವೆಲ್ ಅಂದರೆ ಬಹುತೇಕ ಪಾತ್ರ ನಿಮ್ಮ ಅಧ್ಯಕ್ಷನ ಕರೆಸ್ತೀರಾ? ಈಗ ಸರ್ ಆಗ ಅವ್ರು ಬಂದರೆ ಅವರೇ ತಾನೇ ಇರೋ ಬಿಡ್ತಾರೆ, ನಾನೆಲ್ಲ ಆಗ್ತೀನಿ. ಅಧ್ಯಕ್ಷರು ಇದ್ದರೆ ಅವರೇ ಅಧ್ಯಕ್ಷ ಆಗ್ತಾರೆ, ಉಪಾಧ್ಯಕ್ಷ ಅಲ್ವಾ? ಇಲ್ಲ ಅವ್ರದ್ದು. ಇನ್ನು ಫೆಬ್ರವರಿಗೆ ಬರ್ತೀನಿ ಅಂತ ಹೇಳ್ತೀರಾ. ಓವರಾಲ್ ನಿಮ್ಮ ಪ್ರೀತಿಸುವಂಥ ಅಭಿಮಾನಿಗಳಿಗೆ ಉಪಾಧ್ಯಕ್ಷ ಸಿನಿಮಾ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಇದು ಫಸ್ಟ್ ಟೈಮು ಒಂದು ಹೀರೋ ಆಗಿ ಮಾಡ್ತಿದ್ದೀನಿ. ಹೀರೋ ಅಂದ ತಕ್ಷಣ ಈಗ ನನ್ನ ತನನ ಬಿಟ್ಟು ಏನೂ ಮಾಡಿಲ್ಲ. ಈಗ ಅಧ್ಯಕ್ಷದಲ್ಲಿ ನೀವು ನಾನು ನೋಡಿರ್ತೀರ, ಅದರಲ್ಲೂ ಉಪಾಧ್ಯಕ್ಷನಾಗಿ
ಅಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಅದಕ್ಕಿಂತ ಒಂಚೂರು ಜಾಸ್ತಿ ನಗ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಎಲ್ಲರೂ ನಮ್ಮ ಸಿನಿಮಾ ಫೆಬ್ರವರಿಗೆ ಬರುತ್ತೆ, ಹಾರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಸ್ಯಾಂಡಲ್ವುಡ್ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಚಿಕ್ಕಣ್ಣ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಅವ್ರ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.